ಕಲಬುರಗಿಯ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ ಖರ್ಗೆ ಫೈಟ್ ಜೋರಾಗಿದೆ. ಒಂದ್ ಕಡೆ ಪಥ ಸಂಚಲನಕ್ಕೆ ತಾಲೂಕು ಆಡಳಿತ ಬ್ರೇಕ್ ಅನ್ನು ಹಾಕಿದೆ. ಮತ್ತೊಂದು ಕಡೆ ನವೆಂಬರ್ 2ಕ್ಕೆ ಹೈಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದೆ. ಕೋರ್ಟ್ ಅನುಮತಿ ನೀಡಿದ್ದಕ್ಕೆ ಆರ್ಎಸ್ಎಸ್ ಕಾರ್ಯಕರ್ತರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪಥ ಸಂಚಲನದ ಪೋಸ್ಟ್ ಅನ್ನ ಹಾಕ್ತಾ ಇದ್ದಾರೆ. ಎಲ್ಲರ ಚಿತ್ತಾಪುರದತ್ತ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿ ವೈರಲ್ ಮಾಡಲಾಗ್ತಾ ಇದೆ. ಪ್ರಿಯಾಂಕ್ ನೇತೃತ್ವದಲ್ಲಿ ಅಂದ್ರೆ ಪ್ರಿಯಾಂಕ್ ಕ್ಷೇತ್ರದಲ್ಲಿ ಬೃಹತ್ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಏನೋ ಗೆದ್ದು ಬೀಗಿದ್ದೀವಿ ಅನ್ನುವಂತಹ ಹರ್ಷವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ಎಸ್ಎಸ್ನವರು. ಪ್ರಿಯಾಂಕ್ ಕ್ಷೇತ್ರದಲ್ಲಿಯೇ ತಮ್ಮ ಬಲ ಏನು ಅನ್ನೋದನ್ನ ತೋರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಆರ್ಎಸ್ಎಸ್ನವರು. ಸಹಜವಾಗಿಯೇ ಕೋರ್ಟ್ನಿಂದ ಇದೇ ತಿಂಗಳು 24ನೇ ತಾರೀಕು ಈಗೇನೋ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಅದರ ವಿಚಾರಣೆ ನಡೆಯುತ್ತೆ. ಆದರೆ ನವೆಂಬರ್ 2ಕ್ಕೆ ದಿನಾಂಕವನ್ನು ಈಗಾಗಲೇ ನಿಗದಿ ಮಾಡಲಾಗಿದೆ. ಅವತ್ತು ನೀವು ಆರ್ಎಸ್ಎಸ್ ಪಥಸಂಚಲನವನ್ನು ಮಾಡಬಹುದು ಅಂತ ಕೂಡ ಹೇಳಿದೆ. ಅದಕ್ಕೆ ಇದೀಗ ಹೊಸ ಟ್ರೆಂಡ್ ಶುರು ಮಾಡಿಕೊಂಡಿದ್ದಾರೆ. ಸಂಘವನ್ನು ಬ್ಯಾನ್ ಮಾಡ್ತೇನೆ ಎಂದವನ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ಆಲ್ ಐಸ್ ಆನ್ ಚಿತ್ತಾಪುರ್ ಅಂತ ಹೇಳಿ ಯಾವ ರೀತಿಯಾಗಿ ಪೋಸ್ಟನ್ನು ಹಾಕಿ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನವೆಂಬರ್ 2ಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನು ಕೊಟ್ಟಿದೆ. ಸಹಜವಾಗಿಯೇ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಕೂಡ. ನವೆಂಬರ್ 2ಕ್ಕೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಲಿಂದಲೇ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅಕ್ಟೋಬರ್ ಮಧ್ಯದಲ್ಲಿದ್ದೀವಿ ನಾವು. ನವೆಂಬರ್ 2ನೇ ತಾರೀಕಿಗೆ ಈ ಪಥಸಂಚಲನಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹರಿಬಿಡಲಾಗ್ತಾ ಇದೆ. ಎಲ್ಲರೂ ಕೂಡ ಭಾಗಿಯಾಗಿ ಅಂತ ಹೇಳಿ ಕರೆಯನ್ನ ಕೊಡಲಾಗ್ತಾ ಇದೆ. ಮತ್ತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳು ಆಗ್ತಾ ಇದೆ.